ಕೇಳಬೇಕು. ಪಿಕ್ಚರ್ ತುಂಬ ಅದ್ಭುತವಾಗಿದೆ ಸ್ವಾಮಿ. ಪಿಕ್ಚರ್ ತುಂಬ ಅದ್ಭುತವಾಗಿದೆ. ಪಿಕ್ಚರ್ ಅನ್ಕೊಂಡಿದ್ದ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ ಪಿಕ್ಚರ್ ಇದೆ. ಅಭಿಮಾನಿಗೋಸ್ಕರನೇ ಬಾಸ್ ಮಾಡಿದ್ದಾರೆ. ಅರ್ಧ ಸಿನಿಮಾ ಆದ ನಂತರ ಬಾಸು ಎಲ್ಲೋದ್ರು ಏನಾದ್ರು ಅಂತ ಎಲ್ರಿಗೂ ಗೊತ್ತಿದೆ. ಅದಾದಮೇಲೆ ಚಿಕಿತ್ಸೆ ಪಡ್ಕೊಂಬಂದು ಅಷ್ಟು ಬೆನ್ನೋವಲ್ಲೂ ಆ ಲೆವೆಲಿಗೆ ಸ್ಟೆಂಟ್ ಮಾಡಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಗ್ರೇಟ್ ಅಂತ. ಅಜಾನುಭವ ಆ ಪರ್ಸನಾಲಿಟಿ ಇರ್ತಕ್ಕಂಥ ವ್ಯಕ್ತಿ ಆ ಲೆವೆಲಿಗೆ ಫೈಟು ಎಲ್ಲ ಮಾಡ್ತಾರೆ ಅಂತಂದರೆ ಅದು ತುಂಬ ಒಂದು ಮಾತಿಲ್ಲ, ಅಂದರೆ ಆ ಲೆವೆಲಿಗೆ ಮಾಡಿದ್ದಾರೆ. ಓಕೆ, ಇದು ಅಭಿಮಾನಿಗಳಿಗೋಸ್ಕರನೇ ಮಾಡಿರೋದು. ಅದಲ್ಲದೆ ಹೊರಗೆ ಬೇರೆ ಚಿತ್ರನಟರ ಅಭಿಮಾನಿಗಳು ಬಂದಿದ್ದಾರೆ, ಪುನೀತ್ ಸರ್ ಅಭಿಮಾನಿ, ಎಲ್ಲರೂ ಅಭಿಮಾನಿಗಳು ಇಲ್ಲಿ ಬಂದಿದ್ದಾರೆ. ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಸಿನಿಮಾನ. ಅದು ಬೇರೆ ನಟರ ಅಭಿಮಾನಿಗಳ ಸಮೇತ ಫಸ್ಟ್ ಶೋ ಬರ್ತಾರೆ ಅಂತಂದರೆ ಅದು ನಮ್ಮ ಡಿ ಬಾಸ್ ಸಿನಿಮಾಗಳಿಗೆ ಮಾತ್ರ ಅಂತ ನಾನು ಅನ್ಕೊಂತೀನಿ. ಸಿನಿಮಾದಲ್ಲಿ ರಾಜಕೀಯ ಖಂಡಿತ ಇದೆ, ಆದರೆ ನಮ್ಮ ಬಾಸ್ನ ಸಿನಿಮಾ ರಿಲೀಸ್ ತೊಂದರೆ ಮಾಡೋಕ್ಕೆ ಸುಮಾರು ಸಂಚುಗಳು ನಡೆದಿದೆ. ಅಭಿಮಾನಿಗಳು ಈ ಲೆವೆಲ್ಲಿಗೆ ಈ ಮಟ್ಟಿಗೆ ಇರೋ ತನಕ ನಮ್ಮ ಬಾಸ್ನ ಟಚ್ಚು ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ನಮ್ಮ ಬಾಸ್ನ ಟಚ್ಚು ಮಾಡೋಕ್ಕಾಗಲ್ಲ. ಆಮೇಲೆ ಅವನು ಯಾರೋ ಹೇಳಿದ್ದ ಪುಣ್ಯಾತ್ಮ ತಲೆ ಮೇಲೆ ಅದಿಲ್ಲ ತಲೆ ಮೇಲೆ ಇದಿಲ್ಲ ಅಂತ. ನಾನೊಂದು ಮಾತು ಹೇಳಲ್ಲ, ಮೆದುಳು ಯಾವಾಗಲೂ ತಲೆ ಒಳಗೆ ಇರೋದು, ತಲೆ ಹೊರಗಿರಲ್ಲ. ಅರ್ಥ ಆಯ್ತಾ? ಮೈ ಮೇಲಿರೋದು ಯಾವತ್ತು ಬೇಕಾದ್ರೆ ಸುಟ್ಟೋಗ್ಬೋದು, ಹೃದಯದ ಅಭಿಮಾನ ಯಾವನು ಕಿತ್ಕೊಳಕ್ಕಾಗಲ್ಲ. ಅದೇ ನಮ್ಮ ಬಾಸ್. ಜೈ ಡಿ ಬಾಸ್. ಎಲ್ರಿಗೂ ಒಳ್ಳೆಯದಾಗ. ಫಿಲ್ಮಲ್ಲಿದ್ದಾಗ ಆ್ಯಕ್ಟಿಂಗ್ ಮಾಡ್ತಾರೆ, ರಾಜಕೀಯಕ್ಕೆ ಬಂದರೆ ಆ್ಯಕ್ಟಿಂಗ್ ಮಾಡಲ್ಲ, ನಿಜವಾಗ್ಲೂ ಚೆನ್ನಾಗಿರ್ತಾರೆ. ನಿಜ ಲೈಫಲ್ಲಿ ರಾಜಕೀಯಕ್ಕೆ ಬಂದರೆ ಅವ್ರು ನಾಟಕ ಮಾಡಲ್ಲ, ಸಿನಿಮಾದಲ್ಲಿ ನಾಟಕ ಮಾಡ್ತಾರೆ. ಎಲ್ಲ ಚಿತ್ರನಟರು ಹೆಂಗೆ ನಾಟಕ ಮಾಡ್ತಾರೋ ಹಂಗೆ ಸಿನಿಮಾದಲ್ಲೂ ನಾಟಕ ಮಾಡ್ತಾರೆ. ಅರ್ಥ ಆಯ್ತಾ? ಅವ್ರು ರಾಜಕೀಯಕ್ಕೆ ಬಂದರೆ ನಾಟಕ ಅಂತೂ ಮಾಡಲ್ಲ, ನಿಯತ್ತಾಗಿ ಕರೆಕ್ಟಾಗಿರ್ತಾರೆ. ಯಾಕಂದ್ರೆ ನಮ್ಮ ಬಾಸ್ಗೆ ಏನು ಕಮ್ಮಿ ಇಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಅಭಿಮಾನಿಗಳು ಸಿನಿಮಾ ನೋಡಿ ಹೈಯೆಸ್ಟ್ ರೇಂಜಿಗೆ ಪ್ರೊಡ್ಯೂಸರ್ಗಳೆಲ್ಲ ಚೆನ್ನಾಗಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಥಿಯೇಟ್ರ್ ಅವರಿಗೆ ನೀವೇ ವಿಚಾರಿಸಿ ಏನಂತ. ಬಾಸ್ ಸಿನಿಮಾ ಬರೋಕ್ಕಿಂತ ಮುಂಚೆ ಥಿಯೇಟ್ರಲ್ಲಿ ಕೆಲಸ ಮಾಡೋರ ಪರಿಸ್ಥಿತಿ ಹೆಂಗಿತ್ತು, ಬಾಸ್ ಪಿಕ್ಚರ್ ಬಂದಮೇಲೆ ಥಿಯೇಟ್ರ್ ಪರಿಸ್ಥಿತಿ ಹೆಂಗಿದೆ ಅಂತ ನೀವೇ ವಿಚಾರಿಸಿ. ಯಾಕಂದ್ರೆ ಸುಮಾರು ವಿಚಾರದಲ್ಲಿ ಥಿಯೇಟ್ರ್ ಓನರ್ಸ್ಗಳೆಲ್ಲ ಮಾತಾಡಿದ್ದಾರೆ, ಮ್ಯಾನೇಜರ್ಗಳು ಹೇಳಿದ್ದಾರೆ ಏನಂತ. ಅವ್ರ ಪಿಕ್ಚರ್ ಬಂದ್ರೇ ನಮಗೆಲ್ಲ ಒಂದು ಅನುಕೂಲತೆ ಅಂತ. ಅಲ್ಲ, ಕೊಡೋನ್ ದೇವರು, ಬಟ್ ಅಂದ್ರೂ ಮನುಷ್ಯ ರೂಪದಾಗಿರೋ ದೇವರು ನಮ್ಮ ಬಾಸ್. ಜೈ ಡಿ ಬಾಸ್. ಬಂದೋಗಿದ್ದಕ್ಕೇ ಎಂಟೈರ್ ಕರ್ನಾಟಕ ನೋಡಿದೆ, ಎಷ್ಟು ಕಾಯಿ ಹೊಡೆದ್ರು, ಎಷ್ಟು ಆಶ್ರಮಗಳಿಗೆ ಏನೇನು ಮಾಡಿದ್ದೀವಿ ಅಂತೇಳಿ. ಬಾಸು ಈ ಸಲ ಹೊರಗಡೆ ಬಂದರೆ ನಾವು ಮಾತಾಡಲ್ಲ, ಮಾಡಿ ತೋರಿಸ್ತೀವಿ. ಇದು ನಮ್ಮ ಬಾಸ್. ಯಾಕಂದರೆ ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆಗಾಗಿ ಸುದ್ದಿ ಮಾಡಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ ಅಂತ ಹೇಳಿರೋದೇ ನಮ್ಮ ಬಾಸ್. ಅರ್ಥ ಆಯ್ತಾ? ಸೊ ಎಡಗೈ ಮಾಡಿದ್ದು ಬಲಗೈ ಗೊತ್ತಾಗಲ್ಲ. ನಾವು ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ಅಂತೇಳಿ ಎಲ್ಲ ಕಡೆಗೂ ಪೋಸ್ಟ್ ಹಾಕೊಂಡು ಅಡ್ಡಾಡ್ಕಂತ ಅದನ್ನೆಲ್ಲ ಮಾಡೋಕ್ಕಾಗಲ್ಲ. ಆದರೆ ನೀವು ಕೇಳ್ಬೋದು ಯಾಕೆ ಇದೆಲ್ಲ ಅಂತ. ಥಿಯೇಟ್ರ್ ಅಂದಮೇಲೆ ಜನ ಬರ್ತಾರೆ, ಮೊಬೈಲ್ ಇದಾವೋ, ಎಲ್ಲ ವೀಡಿಯೋ ಮಾಡ್ತಾರೆ ಏನೇನು ಮಾಡ್ತೀವಿ ಅಂತ. ಅರ್ಥ ಆಯ್ತಾ? ನಮ್ಮ ಬಾಸ್ ಗೊತ್ತಿಲ್ದೇ ಎಷ್ಟು ಜನಕ್ಕೆ ಏನೇನು ಮಾಡಿದ್ದಾರೆ, ಯಾವ ಆಶ್ರಮಗಳಿಗೆ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿಸಿದ್ದಾರೆ, ಎಷ್ಟು ಜನಕ್ಕೆ ಹೋಗ್ತಿದ್ದಾರೆ, ಎಷ್ಟು ಜನ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ, ಅದು ಮಾಡಿಸ್ಕೊಂಡವ್ರಿಗೆ ಗೊತ್ತು, ಮಾಡಿದವ್ರಿಗೆ ಗೊತ್ತು, ನೋಡಿದವ್ರಿಗೆ ಗೊತ್ತು. ಓಕೆ ಓಕೆ ಬಾಸ್. ಅರ್ಥ ಆಯ್ತಾ? ಸೊ ಇಲ್ಲಿರ್ತಕ್ಕಂಥ ನಮ್ಮ ಸಂಘಟನೆಲಿರೋ ಹುಡುಗರು ಸಮೇತನು ಸ್ವಂತ ದುಡ್ಡಿಂದ ಯಾರೋ ಹೇಳಿದ್ರು ಅಷ್ಟು ಕೊಡ್ತಾರೆ, ಇಷ್ಟು ಕೊಡ್ತಾರೆ, ಅಷ್ಟು ಮಾಡ್ತಾರೆ, ಇಷ್ಟು ಮಾಡ್ತಾರೆ ಅಂತೇಳಿ. ಅರ್ಥ ಆಯ್ತಾ? ಒಬ್ರಿಗೆ ಕೊಡ್ಬೋದು, ಇಬ್ರಿಗೆ ಕೊಡ್ಬೋದು. ಎತ್ತು ತಾಯಿನೇ ನೋಡ್ಕೊಂಡಿರೋ ಪ್ರಪಂಚ ಇದು. ಆ ರುದ್ರಾಶ್ರಮಗಳಿಗೆ ಹೋದರೆ ಅವ್ರು ನಿಜವಾಗ್ಲೂ ಮನುಷ್ಯರು ಇಲ್ಲ ಏನೊಂದು ಅಷ್ಟು ಜನ ಪಾಪ ವಯಸ್ಸಾದವ್ರಿಗೆ ಕರ್ಕೊಂಬಂದು ಅಲ್ಲಿದ್ದಾರೆ. ಆ ವಯಸ್ಸಾದವ್ರಿಗೆ ನೋಡೋಕ್ಕೆ ಬರ್ಡೇ ಫಂಕ್ಷನ್ಸ್ ಅಂತೇಳಿ ಎಷ್ಟೋ ಜನ ಅಲ್ಲೋಗಿ ಅವ್ರಿಗೇನೋ ಕೊಟ್ಟು ಅವ್ರಿಗೇನೋ ಮಾಡಿ ಪಾಪ ಅವ್ರ ತಾಯಿನ ಅಲ್ಕೊಂಡು ಬರ್ತಾರೆ. ಅರ್ಥ ಆಯ್ತಾ? ಸೊ ನಾನು ಹೇಳೋದೇನಪ್ಪ ಅಂತಂದರೆ, ನಮ್ಮ ಅಭಿಮಾನಿಗಳೇನಿದಾರಲ್ಲ ಅವ್ರು ಇರೋ ತನಕ ನಮ್ಮ ಬಾಸ್ನ ಯಾರು ಏನೂ ಮಾಡೋಕ್ಕಾಗಲ್ಲ.
ಸರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಗೊತ್ತಿದೆ ನನಗೆ. ಬಾಸು ಈ ಸಿನಿಮಾ ಮಾಡೋ ಹೊತ್ತಿನಾಗ ಏನೇನು ಅಡಚಣೆಗಳಾದವು, ಅವ್ರು ಏನು ಕಷ್ಟ ಅನುಭವಿಸಿದ್ರು, ಅವ್ರ ಹೆಲ್ತ್ ಇಶ್ಯೂ ಆಯಿತು, ಅದೆಲ್ಲ ನಿಮಗೆ ಗೊತ್ತಿದೆ. ಆತ ನೋವಲ್ಲಿದ್ದರೂ ನಮಗೆಲ್ಲರಿಗೂ ಖುಷಿ ಕೊಟ್ಟಿದ್ದಾರೆ ಅಂದರೆ ಮೆಚ್ಚಲೇಬೇಕು. ಯಾಕಪ್ಪ ಅಂತಂದರೆ ಆ ಗುಣ ಅವರಲ್ಲಿದೆ. ಅವರಿಗೆ ಕಷ್ಟ ಆದರೂ ಚಿಂತಿಲ್ಲ, ನನ್ನ ಸೆಲೆಬ್ರಿಟಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು, ಅವರಿಗೆ ಸಂತೋಷ ಆಗಬೇಕು ಅನ್ನೋ ರೀತಿಯಲ್ಲಿ ಸಿನಿಮಾ ಮಾಡಿದ್ದಾರೆ. ಸಿನಿಮಾ ಅಭಿಮಾನಿಗಳಿಗೋಸ್ಕರನೇ ಮಾಡಿದಂಗಿದೆ ಸಿನಿಮಾ. ಆ ರೇಂಜ್ ಸಿನಿಮಾ ಇದೆ. ಇವತ್ತು ಪ್ರತಿಯೊಬ್ಬರು ನೋಡಿದ್ರು ಸಿನಿಮಾ ಸೂಪರಾಗಿದೆ, ತುಂಬ ಚೆನ್ನಾಗಿದೆ, ಸೂಪರ್ ಡೂಪರು, ಎಕ್ಸ್ಟ್ರಾರ್ಡಿನರಿ, 100 days 50 days ಅಂತ ನಿಮಗೆ ಕ್ಯಾಮ್ರಾಗಳ ಮುಂದೆ ಹೇಳಿದ್ದಾರೆ. ಯಾಕಂದರೆ ಹಂಗೆ ಹೇಳ್ಬೇಕಂದ್ರೆ ಆ ಸಿನಿಮಾದಲ್ಲಿ ಆ ಅಂಶ ಇದ್ದರೆ ಮಾತ್ರ ಹೇಳೋಕ್ಕೆ ಸಾಧ್ಯ, ಸುಮ್ಮನೆ ಯಾರು ಹೇಳಲ್ಲ. ಗೊತ್ತು ನಿಮಗೂ ಸಿನಿಮಾ ಯಾವ ಲೆವೆಲ್ ಆಗಿದೆ ಅಂತ. ಬಟ್ ಅಷ್ಟು ಕಷ್ಟಪಟ್ಟು ಅವ್ರ ಹೆಲ್ತ್ ಇಶ್ಯೂನಲ್ಲೂ ಹಗಲು ರಾತ್ರಿಯಿಂದ ಶೂಟಿಂಗ್ ಮಾಡಿ ನಮಗೆಲ್ಲರಿಗೂ ಇವತ್ತು ಖುಷಿ ಕೊಟ್ಟಿದ್ದಾರೆ. ಆ ಖುಷಿನ ನಾವು ಹಬ್ಬದ ರೀತಿಯಲ್ಲೇ ಆಚರಿಸಿದ್ದೇವೆ. ಆಗ ಇನ್ನೊಂದು ಇಷ್ಟಪಡ್ತೀರಿ, ನೀವು ಹೇಳೋದು ಕರೆಕ್ಟ್ ಇದೆ. ಅಲ್ಲಿ ಅಭಿಷೇಕ ಮಾಡಬಾರ್ದು ಅಂತ ಇಲ್ಲ, ಏನೋ ಅದನ್ನ ಜಾಸ್ತಿ ಮಾಡಿ ಹಾಳು ಮಾಡೋದಕ್ಕಿಂತ ಇವತ್ತು ಒಂದು ಅನ್ನ ಸಂದರ್ಪಣೆ. ಇವಾಗ ಬೆಳಗ್ಗೆ 4 ಗಂಟೆಗೆ ಹುಡುಗರು ಬಂದಿದ್ರು, 3 ಗಂಟೆ ಬಂದಿದ್ರು, ಕೆಲವೊಬ್ರು ರಾತ್ರಿ ಮಲಿಗೆ ಇಲ್ಲ, ಇಲ್ಲೇ ಥಿಯೇಟ್ರ್ ಹತ್ತಾ ಇದ್ದಾರೆ. ಅವರೆಲ್ಲ ಏನಕ್ಕೆ ಅಷ್ಟಕ್ಕೊಂದು ಪರಿಶ್ರಮ ಮಾಡಿ ಪಿಕ್ಚರ್ ನೋಡ್ಬೇಕನ್ನೋ ಅವರಲ್ಲಿ ಅಭಿಮಾನಿಗೆ ಯಾರು ದುಡ್ಡು ಕೊಟ್ಟು ಕಳಿಸಿಲ್ಲ. ಅವ್ರ ಸ್ವಂತ ರೊಕ್ಕದಲ್ಲೇ ಅಷ್ಟು ದುಡ್ಡು ಕೊಟ್ಟು ಸಿನಿಮಾ ನೋಡಿ ಬಂದಿದ್ದಾರೆ. ಆಮೇಲೆ ನಾವು ಒಂದು ತುತ್ತು ಹೊತ್ತು ಊಟ ಮಾಡಿದರೆ ಅವನ ಹಸುವನ್ನು ನೀಗಿಸಿದರೆ ಅವನ ಹೃದಯ ಹೇಳುತ್ತೆ ಒಬ್ರಿಗೆ ಒಳ್ಳೇದಾಗಲಿ ಅಂತ. ಹಂಗೆ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ನಮ್ಮ ಬಾಸ್ ಮೇಲೆ ಇರಲಿ. ಅವರು ಹೊಟ್ಟೆ ತುಂಬ ಊಟ ಮಾಡಿ ನಮ್ಮ ಬಾಸ್ರಿಗೆ ಆಶೀರ್ವಾದ ಮಾಡಲಿ. ಅದೇ ರೀತಿ ನೀವು ನೋಡಿರ್ಬೋದು, ಹೂವಿನ ಹಾರ ಹಾಕೋದು, ಕಟೌಟ್ ಹಾಕೋದು, ಮತ್ತು ಅನಾಥಾಶ್ರಮಗಳಿಗೆ ನಾವು ಸಹಾಯ ಮಾಡೋದು, ಪ್ರತಿಯೊಂದು ಎಲ್ಲ ಒಳ್ಳೆ ಗುಣಗಳೇ. ಇವೆಲ್ಲ ನಮ್ಮ ಬಾಸ್ ನಮಗೆ ಕಲಿಸಿದ್ದಾರೆ, ಕಲ್ತಿದ್ದೇವೆ. ಸಂಘ ಯಾವ ಡಿಸ್ಟಿಕ್ಕಲ್ಲಿ ಅದಾವ, ಎಲ್ಲ ಡಿಸ್ಟಿಕ್ಕಲ್ಲಿ ಯಾವುದೇ ರೀತಿಯ ₹1 ಬೇರೆ ಯಾವುದೇ ಸಹಾಯ ಬರಲ್ಲ. ಯಾವ ಪ್ರೊಡ್ಯೂಸರ್ ಕಡೆಯಿಂದ ಬರಲ್ಲ, ಯಾವ ಡೈರೆಕ್ಟರ್ ಕಡೆಯಿಂದ ಬರಲ್ಲ, ನಮ್ಮ ಬಾಸ್ ಕಡೆಯಿಂದನೂ ಬರಲ್ಲ. ಇದೆಲ್ಲ ನಮಗೆ ಸ್ವಂತ ರೊಕ್ಕ, ಸ್ವಂತ ದುಡ್ಡು, ಸ್ವಂತ ಬ್ರ್ಯಾಂಡು, ನಮ್ಮ ಬಾಸ್. ಸಿನಿಮಾ ಬಗ್ಗೆ ಒಂದು ಮಾತು. ಸಿನಿಮಾ ಸೂಪರ್. ಈ ಕಡೆ ಬರೋಣ